ಎಲ್ಲ ಒಂಥರ ಆಶ್ಚರ್ಯ ಅನಿಸ್ತದೆ. ಇದು ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಆದ್ರೆ ನಾವು ನಮ್ಮನೆ ಬಿಟ್ಟು ಗೆಸ್ಟ್ ಹೌಸಿಗೆ ಬಂದ್ವಿ. ಇಷ್ಟು ದಿನ ರೈಸ್ ಮಿಲ್ ಕೆಲಸ ಸ್ಟಾರ್ಟ್ ಆಗದೆ ಇದ್ದಿದ್ದು ಈಗ ಸ್ಟಾರ್ಟ್ ಆಗಿದೆ. ಹೊಸ ಹೊಸ ಬದಲಾವಣೆ ಹೊಸ ಮುನ್ಸೂಚನೆ ಕೊಡುತ್ತೆ. ಹೊಸ ಮುನ್ಸೂಚನೆ ಒಂದು ಇತಿಹಾಸನೇ ಬರೆಯುತ್ತೆ ಅನ್ನೋದೇ ಸತ್ಯ. ಇವತ್ತಿಂದ ನಮ್ಮ ಬದುಕು ಒಂದು ಇತಿಹಾಸ ಬರೆಯುತ್ತೆ. ಅದಕ್ಕೆಲ್ಲ ನಾವು ಈ ಹೊಸ ಮನೆನೇ ಸಾಕ್ಷಿ. ಅದ್ಗೆ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅವ್ರು ಹೇಳೋದ್ರಲ್ಲಿ ಒಂದ್ ಕಾರಣ ಇದ್ದೇ ಇರುತ್ತೆ. ಬೆಳ್ಳಿಯಲ್ಲಿ ಕಾಣಿಸ್ತಿಲ್ಲ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತು ರೈಸ್ ಮಿಲ್ ಕೆಲಸನ ಬೇಗ ಶುರು ಮಾಡಬೇಕು. ಎಲ್ರಿಗೂ ಕೆಲಸ ಕೊಡ್ಬೇಕು. ಈ ಊರಲ್ಲಿರೋರ್ಗೆಲ್ಲ ಆತ್ಮವಿಶ್ವಾಸನ ಹೆಚ್ಚಿಸಬೇಕು. ಅವ್ರಿಗೆ ಯಾರಿಗೂ ಕೆಲಸ ಇಲ್ಲ, ಇವ್ರಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಇಲ್ಲ, ಎಲ್ರಿಗೂ ಕೆಲಸ ಕೊಡ್ತೀವಿ ಅಂತ ಅವ್ರ ನಂಬಿಕೆನ ನಾವು ಹೆಚ್ಚಿಸ್ಬೇಕು. ಹೌದು ಕಣ, ಅವ್ರ ನಂಬಿಕೆ ಉಳಿಸ್ಕೊಳೋಣ. ಅದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ರೈಸ್ ಮಿಲ್ಗೆ ಬೇಕಾಗಿರೋ ಮೆಷಿನರೀಸ್ ಎಲ್ಲ ತಂದಾಗಿದೆ. ಅದನ್ನ ಫಿಟ್ ಮಾಡಿಸಿ ಟ್ರಯಲ್ ನೋಡೋದು ಒಂದೇ ಬಾಕಿ. ಒಂದ್ಸಲ ಈ ವಿಷಯ ಜನರಿಗೆ ಗೊತ್ತಾದ್ರೆ ಸಾಕು, ಆಗ ಅವ್ರ ಮನ್ಸಿಗೆ ಬರತ್ತೆ ಮುತ್ತಣ್ಣ ಹೇಳಿದ ಮಾತೆಲ್ಲ ಸತ್ಯ, 100% ಅವ್ರೆಲ್ರಿಗೂ ಕೆಲಸ ಸಿಕ್ಕೇ ಸಿಗತ್ತೆ ಅಂತ. ಎಲ್ರೂ ಒಟ್ಟಿಗೆ ಇದೀವಲ್ವಾ, ಎಲ್ರೂ ಒಗ್ಗಟ್ಟಾಗಿ ಅವ್ರ ನಮ್ಮ ಮೇಲೆ ಇಟ್ಟಿರೋ ಭರವಸೆನ ಉಳಿಸ್ಕೊಳ್ಳೋಣ. ನಾವೀ ಮನೆಗ್ ಬಂದಿದ್ದು ಇದೇ ಕಾರಣಕ್ಕೆ ಅನ್ಸುತ್ತೆ. ಖಂಡಿತ ಇರ್ಬೋದು. ನಾವ್ ಆ ಮನೇಲಿ ಇದ್ದಾಗ ಮನೆ ಬದಲಾಯಿಸೋದ್ ಬೇಡ ಅಂತ ನಾನೇ ಎಷ್ಟೋ ಸಲ ಹೇಳಿದೀನಿ. ಆದ್ರೆ ಈ ಮನೆಗ್ ಬಂದ್ಮೇಲೆ ಒಂದಾದ್ಮೇಲೆ ಒಂದ್ ಸಿಹಿ ಸುದ್ದಿ ಬರ್ತಾನೆ ಇದೆ. ಚಿಕ್ಕಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಇದ್ರಲ್ಲಿ ನನ್ ದೊಡ್ಡತನ ಏನೂ ಇಲ್ಲ ಮುತ್ತು. ಎಲ್ಲ ನಿನ್ ಪರಿಶ್ರಮ ಮತ್ತೆ ಬೆಳ್ಳಿ ಬುದ್ಧಿವಂತಿಕೆಯಿಂದಾನೇ ಇದೆಲ್ಲ ಆಗಿತ್ತು. ಖುಷಿ ಸಂಗತಿ ಜೊತೆಗೆ ಇನ್ನೊಂದು ಆಶ್ಚರ್ಯವಾಗಿರೋ ಸಂಗತಿನೂ ಇದೆ. ಆಶ್ಚರ್ಯ ಆಗೋ ವಿಷಯನ ಅಂತದ್ದೇನಿದೆ ಅಮ್ಮ? ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮನೆಗೆ ಪಟ್ಟು ಅಳಿಯಂದ್ರು ಬರ್ತಿದ್ದಾರೆ. ಹೌದಾ ಅಮ್ಮ? ನಿಜಾನಾ? ಹೌದು ಅಕ್ಕ, ಅಗರ್ ಇಲ್ಲೋದು ಹಾಲಿವುಡ್ ಟ್ರಿಪ್ ಗ್ಯಾರಂಟಿ. ಅರೆ ನಾಚಿಕೆ ನೋಡು. ನಾಚಿಕೆ ಅಂತೆ. ನಂಗೆ ಎಷ್ಟ್ ಕಷ್ಟ ಆಗತ್ತೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಾ? ಅಡ್ಗೆ ಮಾಡಿ ಮಾಡಿ ಸುಸ್ತಾಗೋಗತ್ತೆ. ಅಡ್ಗೆ ವಿಷಯ ಅಷ್ಟೇ ತಾನೆ. ಅವ್ರು ಎಷ್ಟೇ ತಿಂತೀನಿ ಅಂದ್ರು ಅಡ್ಗೆ ಮಾಡೋದಕ್ಕೆ ಬೆಳ್ಳಿ ಇದ್ದಾಳಲ್ಲ. ಇಂಥ ಟೈಮಲ್ಲಿ ಬೆಳ್ಳಿ ಕೈಲಿ ಅಡ್ಗೆ ಮಾಡ್ಸಕ್ ಆಗತ್ತ ಅಣ್ಣ? ಅಕ್ಕ ಹೆಲ್ಪ್ ಮಾಡಕ್ ನಾನಿದ್ದೀನಲ್ಲ. ಹೌದು ಹೌದು. ನಿಮ್ ಭಾವನ್ಗೆ ಶಾವ್ಗೆ ಪಾಯಸನೂ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಹೋಗಿ ಹೋಗಿ ಬೇಗ ಮಾಡಿ ಹೋಗಿ. ಅಷ್ಟೇ ಅಲ್ಲಮ್ಮ, ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಒಂದ್ ಕೆಜಿ ಸಾಕಾಗಲ್ಲ ಐಶು. ನಿಮ್ ಪಟ್ಟು ಬಾವಂಗೆ 1 ಕೆಜಿ ಬೇಕು. ಅಕ್ಕ 1 ಕೆಜಿ ಅಲ್ಲ, ಪಟ್ಟು ಬಾಬುಗೋಸ್ಕರನೇ 2 ಕೆಜಿ ಹಾಕಿದ್ದೀನಿ. ನಿಮ್ ಪಟ್ಟು ಬಾವ ಹುಟ್ಬೇಕಾದ್ರೆ ಅವ್ರ ಅಮ್ಮ ಬರೀ ತಿಂತಾನೇ ಇದ್ರು ಅನ್ಸತ್ತೆ. ಅಕ್ಕ ಯಾಕಾಗ ಹೇಳ್ತೀರಾ? ಮತ್ತಿನ್ನೇನು, ಅವ್ರು ಗೊತ್ತಿರೋದ್ 2 ಕೆಲ್ಸ. ಒಂದು ಹೊಟ್ಟೆ ತುಂಬಾ ತಿನ್ನೋದು, ಇನ್ನೊಂದು ತಲೆ ತಿನ್ನೋದು. ಐಶು, ನಾವ್ ಟೀ ಕುಡಿಬೇಕು ಅಂದ್ರೆ ಎಷ್ಟು ರಿಸ್ಕ್ ತಗೋತೀವಿ ಹೇಳು? ಅಬ್ಬಬ್ಬ ಅಂದ್ರೆ 1-2 ಕಿಲೋಮೀಟರ್ ದೂರ ಹೋಗಿ ಟೀ ಕುಡ್ದಿರ್ಬೋದು. ಇಲ್ಲ ಅಂದ್ರೆ 500 ರೂಪಾಯಿ ಖರ್ಚು ಮಾಡಿ ಟೀ ಕುಡಿಬಹುದು. ಆದ್ರೆ ನಿಮ್ ಪಟ್ಟು ಬಾವ ಟೀ ಕುಡಿಯಕ್ಕೆ ಅಂತ ಹೆಣ್ಣೊಡಕ್ ಹೋಗ್ತಿದ್ರು. ಅಷ್ಟೇ ಅಲ್ಲ ಐಶು, ಒಂದ್ಸಲ ಏನ್ ಮಾಡಿದಾರೆ ಗೊತ್ತಾ? ಬೇಕರಿಯವರು 2,000 ರೂಪಾಯಿ ಚೇಂಜ್ ಇಲ್ಲ, ನಾವ್ ಹೋಗಿ ತಗೊಂಡ್ಬರ್ತೀವಿ, ಅಲ್ಲಿವರೆಗೂ 5 ನಿಮಿಷ ಅಂಗಡಿ ನೋಡ್ಕೊಳ್ಳಿ ಅಂತ ಹೇಳೋಗಿದ್ದಾರೆ. ಅವ್ರು ವಾಪಸ್ ಬರೋ ಅಷ್ಟ್ರಲ್ಲಿ ಬೇಕರಿ ಎಲ್ಲ ಖಾಲಿ. ಕಾಲಿನ ಅಲ್ಲಿ ಪಟ್ಟು ಬಾವ ಇದ್ರಲ್ಲ. ಅವ್ರು ಇದ್ದಿದ್ದೆ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಅಂಗಡಿಯವ್ರು ವಾಪಸ್ ಬರೋ ಅಷ್ಟೊತ್ತಿಗೆ ಬೇಕರಿಯಲ್ಲಿರೋ ಎಲ್ಲಾ ಐಟಮ್ನು ತಿಂದು ಹಾಕಿದ್ದಾರೆ. ಆಮೇಲೆ ದುಡ್ಡು ಕೊಟ್ಟು ಬಂದ್ರಾ? ದುಡ್ಡಲ್ಲಿ ಅವ್ರ ಹತ್ರ ಇದ್ದಿದ್ದು 2,000, ಬೇಕರಿ ಬಿಲ್ ಆಗಿದ್ದು 4,000. ಆಮೇಲೆ ದುಡ್ಡು ಕೊಡೋರ್ಗು ಬಿಡಲ್ಲ ಅಂತ ಬೇಕರಿಯವರು ಅವ್ರನ್ನ ಕಟ್ ಹಾಕಿದ್ರು. ಆಮೇಲೆ ಇವರು ಕೈಯಲ್ಲಿರೋ ಚಿನ್ನದ ಉಂಗ್ರ ಕೊಡ್ತೀನಿ, ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಚಿನ್ನದ ಉಂಗ್ರ ಬಿಚ್ಕೊಟ್ಮೇಲೆ ಬೇಕರಿಯವ್ರಿಗೆ ಗೊತ್ತಾಗಿದ್ದು ಅದು ಅಸ್ಲಿ ಅಲ್ಲ, ನಕಲಿ ಅಂತ. ಅಲ್ಲೇ ಕೂರಿಸ್ಕೊಂಡು ಸರಿಯಾಗಿ 4 ಲಾಟ ಕೊಟ್ಟಿದ್ದಾರೆ. ಅವ್ರು ಇಡೀ ದಿನ ಅಲ್ಲೇ ಇದ್ರ ಅಕ್ಕ? ನಮಗ್ ವಿಷಯ ಗೊತ್ತಾಗೋ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. ನಾವ್ ಹೋಗೋ ಅಷ್ಟರಲ್ಲಿ ನಿಮ್ ಬಾವ ಇನ್ನೂ 2,000ದಷ್ಟನ್ನ ತಿಂದು ಹಾಕಿದ್ರು. ಒಟ್ಟಿಗೆ 4,000 ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡ್ ಬಂದ್ವಿ. ಅಕ್ಕ ನನ್ಗೊಂದ್ ಡೌಟು, ಅವ್ರ ಕೈ ಕಟ್ ಹಾಕಿದ್ರು ಅಂದ್ಮೇಲೆ ಅವ್ರ ಬೇಕರಿ ಐಟಮ್ ಹೇಗ್ ತಿನ್ನಕ್ಕಾಗತ್ತೆ? ನಮಗೂ ಅದೇ ಡೌಟ್ ಬಂದಿದ್ದು. ನಾವ್ ಅಂಗಡಿಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಹೇಳಿದ್ರು, ಅಂಗಡಿಯವ್ರನ್ನ ಕನ್ವಿನ್ಸ್ ಮಾಡಿನೇ ನಿಮ್ ಬಾವ ಅಷ್ಟೆಲ್ಲ ತಿಂದಿದಂತೆ. ಅಕ್ಕ ಅಡ್ಗೆಗೆ ಏನ್ ಬೇಕೋ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀವ್ ಬೇರೆ ಏನ್ ಬೇಕೋ ಬಾವಂಗೆ ಅದು ನೀವ್ ರೆಡಿ ಮಾಡ್ಕೊಳ್ಳಿ. ಅವ್ರ ಆಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರ್ತಾರೆ. ನೀವ್ ಸುಮ್ನೆ ಅವ್ರನ್ನ ಸತಾಯಿಸ್ಬೇಡಿ. ನಿಮ್ಮಿಬ್ಬರದು ಟಾಮ್ ಅಂಡ್ ಜೆರಿ ಸ್ಪೆಷಲ್. ಪಟ್ಟು ಬರ್ದೇನೆ ಇಷ್ಟೊಂದು ಟೆನ್ಷನ್. ಇನ್ನವ್ರು ಬಂದ್ಮೇಲೆ ಏನೇನಾಗುತ್ತೋ ಆ ದೇವ್ರಿಗೆ ಗೊತ್ತು.
ಅಮ್ಮ ಯಾರಿದ್ದೀರಾ? ಏನಯ್ಯ ನಿಂದು? ನನ್ ಗಂಡ ಬರ್ತಾರೆ ಅಂತ ಕಾಯ್ತಿದ್ರೆ ಬಂದ್ಬಿಟ್ಟು ಅಮ್ಮ ತಾಯಿ ಅಂತಿದ್ದೀರಲ್ಲ. ಬೇರೆ ಏನು ಕೆಲ್ಸ ಇಲ್ವಾ? ಹೋಗಿ ಸುಮ್ನೆ. ಶೋ ಸರಿ ತಗೊಳ್ಳಿ. ನಾನು ನಿನ್ನ ಹಣಕ್ಕೋಸ್ಕರ ಬಂದಿಲ್ಲ. ಅಡ್ಗೆನಾ? ಅಡ್ಗೆ ರೆಡಿ ಆಗ್ತಿದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ತಗೊಂಡ್ ಹೋಗಿ. ಒಂದು ಮನೆ ಅಂದ್ಮೇಲೆ ಅನ್ನ ಇಲ್ಲ ಅಂದ್ರೆ ಏನರ್ಥ? ಏನರ್ಥ? ಆ ಮನೆಯಲ್ಲಿರೋ ಮಕ್ಕಳಿಗೆ ಅಡಿಗೆ ಮಾಡಕ್ ಬರಲ್ಲ ಅನ್ಸುತ್ತೆ. ಅಲ್ಲಿರೋ ಮಕ್ಕಳಿಗೆ ಸಂಸ್ಕಾರ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಹೌದು, ನೀವ್ ಯಾಕೆ ನಿಮ್ ತವ್ರ ಮನೆಯಲ್ಲೇ ಇದ್ದೀರಾ? ನನ್ ಗಂಡ ಸರಿ ಇಲ್ಲ, ಅದಕ್ಕೆ. ನಿಮ್ ಗಂಡ ಒಳ್ಳೆಯವರಂತೆ, ಆದ್ರೆ ನೀವ್ ಸರಿಗಿಲ್ವಂತೆ. ನಿಮ್ ಗಂಡನ್ ಮಾತು ನೀವು ಕೇಳಲ್ವಂತೆ. ಎಲ್ರ ಬಾಯಲ್ಲೂ ಇದೇ ಮಾತು. ಸುಮ್ನೆ ತಲೆ ತಿಂದೆ ಈ 50 ರೂಪಾಯಿ ತಗೊಂಡ್ ಹೋಗು. ಇಲ್ಲ ಅಂದ್ರೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗಿದೆ, ಕೊಡ್ತೀನಿ. ಓಹೋ, ತಿನ್ನೋ ಕಜ್ಜಾಯನಾ? ಒಂದ್ ಪ್ಲೇಟ್ ತನ್ನಿ. ಹೌದು, ನೀವ್ ತಿನ್ನೋದು, ನಾನ್ ತಿನ್ಸೋದು. 1 ನಿಮಿಷ ಇರಿ, ತರ್ತೀನಿ. ಹೇಳೋ ಮಾತು ಕೇಳ್ದೆ ಇರೋರ್ಗೆ ಅಂತಾನೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗಿರತ್ತೆ. ನಿಮ್ಗೆ ಎಷ್ಟು ಡಜನ್ ಬೇಕು? ನೀನ್ ಯಾವತ್ತೂ ಬದ್ಲಾಗೋದಿಲ್ಲ ಕಣೆ. ಕೊನೆ ಗಿಣೆ ಅಂದ್ರೆ ತಲೆ ಮೇಲೆ ಹಾಕ್ತೀನಿ. ಇಡಿಯಟ್, ಕಾಲ್ ಮುರಿದು ಕೈ ಕೊಡ್ತೀನಿ. ಆಗ್ಲೂ ಜಗಳ ಗಂಟಿನೇ, ಈಗ್ಲೂ ಜಗಳ ಗಂಟಿನೇ. ಯಾಕೆ? ನಿಮ್ಮ ಅಪ್ಪ ಏನಾದ್ರು ನನ್ಗೆ ಊಟ ತಂದು ಕೊಟ್ಟಿದ್ನಾ? ಹೇಗಿದೆ ಮೈಗೆ? ಶರ್ಮಿಳ, ನಮ್ಮಪ್ಪನ್ ಸುದ್ದಿಗ್ ಬಂದ್ರೆ ಸರಿಗಿರಲ್ಲ ನೋಡು. ನನ್ ಹೆಸರು ನಿನಗೆ ಹೇಗ್ ಗೊತ್ತು? ತಾಳಿ ಕಟ್ಟಕ್ ಮುಂಚೆ ನಿನ್ ಹೆಸರು ಹೇಳಿದ್ದಲ್ಲ. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ಪಟ್ಟು ಜಿಲೇಬಿ. ಇದೇನ್ರಿ ಇದು ನಿಮ್ ವೇಷ? ನಿನ್ ಕಾಟ ತಡಿಯಕ್ಕಾಗ್ದೆ ಸ್ವಾಮೀಜಿ ಆಗ್ಬಿಟ್ಟಿದೀನಿ. ಇನ್ನು ಮೇಲೆ ನನ್ ಸೇವೆ ಮಾಡ್ಕೊಂಡು ಇರ್ಬೇಕು. ಪೊರ್ಕೆ ನೋಡಿದಿರಲ್ಲ, ನೀವ್ ಹೇಳಿದ್ದಕ್ಕಿಂತ ಜಾಸ್ತಿನೇ ಸೇವೆ ಮಾಡ್ತೀನಿ. ಎಲ್ಲೋದ್ರೂ ಈ ಪರ್ಕೆ ಸೇವೆ ಬಿಡಲ್ಲ ನೀನು. ಏನಿದು ಅಡಿಗೆ ಘಮ ಘಮ ಅಂತ ಇದೆಯಲ್ಲ? ನಿಮ್ಗೋಸ್ಕರ ಐಶು ನಾನು ಸೇರ್ಕೊಂಡು ಅಡಿಗೆ ಮಾಡ್ತಿದ್ವಿ, ಬನ್ನಿ. ಐಶು ಅಡಿಗೆ ಮಾಡಿದ್ದಾಳೆ ಅಂದ್ಮೇಲೆ ಸೂಪರ್ ಆಗಿರುತ್ತೆ ಬಿಡು. ಹೊಟ್ಟೆ ತುಂಬಾ ಹಸಿತಿದೆ. ನಡಿ ನಡಿ, ಮೊದ್ಲು ಊಟ ಬಡ್ಸು. ಬಾಬಾಜಿ, ಏನ್ ಶಾಂಪು? ಊಟ ಮಾಡ್ಬಿಟ್ಟು ಹೇಳ್ತೀನಿ. ಅದು ಮುಖ್ಯ, ಅದು ಮುಖ್ಯ. ಜಿಲೇಬಿ, ಪಾಯಸ ತರೋಕೆ ಎಷ್ಟೊತ್ತು? ಬಂದೇ ಇರಿ, ತರೋರ್ಗು ಕಾಯಕ್ಕಾಗಲ್ವಾ? ಅರ್ಜೆಂಟ್ ನಿಮ್ಗೆ. ಹೌದು ಬಾಬಾ, ನೀವ್ ಇಷ್ಟ ದಿನ ಎಲ್ಲಿ ಹೋಗಿದ್ರಿ? ಮನೆಗೆ ಬರ್ಲಿಲ್ಲ, ನನ್ ಮದ್ವೆಗೂ ಬಂದಿಲ್ವಲ್ಲ? ನಾನ್ ಎಷ್ಟು ಬಿಸಿ ಇದ್ದೆ ಗೊತ್ತಾ ನಿಮ್ಗೆ? ಪೇಷಂಟ್ ಗಳನ್ನ ಲೆಕ್ಕ ಹಾಕೋದಕ್ಕೂ ಒಬ್ಬರು ಇಟ್ಟಿದ್ದೆ. ಸೂಪರ್. ಬಾಬಾಜಿ, ಯಾಕೋ ಕಲರ್ ಕಮ್ಮಿ ಆಗಿದಿರಲ್ಲ, ಯಾಕೆ? ನನಗೆ ನಿನ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ನಿನ್ ಕಲರ್ ಆಗೋದು. ಎಂತದೂ ಇಲ್ಲ, ಇವ್ರು ಯಾರನ್ ಕೆಲ್ಸಕ್ಕೆ ಇಟ್ಕೊಂಡಿದ್ರೋ ಅವರೇ ಇವ್ರಿಗೆ ಸಂಬಳ ಕೊಡ್ತಿದ್ರು. ಹೆಂಗೆ? ಕ್ಲಿನಿಕ್ ನ ಮೆಸ್ ಆಗಿ ಕನ್ವರ್ಟ್ ಮಾಡಿದ್ರು. ಅಲ್ಲಿ ಅಡಿಗೆ ಮಾಡಿ ಕಂಪ್ನಿಗಳಿಗೆ ಸಪ್ಲೈ ಮಾಡ್ತಿದ್ರು. ಬಾಡಿಗೆ ಅಂತೂ ಕೊಡ್ಬೇಕಾಗಿಲ್ಲ, ಅದೇ ದುಡ್ಡನ್ನ ಇವ್ರಿಗೆ ಸಂಬಳ ಅಂತ ಕೊಡ್ತಿದ್ರು. ಓಹೋ, ಕ್ಯಾಟ್ರಿಂಗ್ ಸರ್ವಿಸ್. ಹೌದಾ ಬಾಬಾ? ಶಮು, ಎಲ್ರ ಮುಂದೆ ಇನ್ಸಲ್ಟ್ ಮಾಡಬಾರ್ದು. ಸಾಕ್, ಸುಮ್ನೆ ಇರ್ರಿ. ನೀವು ಡಾಕ್ಟರ್ ಅಂತ ಮದ್ವೆ ಆದೆ, ನೀವ್ ನೋಡಿದ್ರೆ ಬರೀ ತಿಂಡಿ ಪೋತ ಆಗಿದ್ದೀರಾ. ನಿಮ್ಗೋಸ್ಕರ ಎಂತೆಂತ ವ್ರತ ಮಾಡ್ದೆ ಗೊತ್ತಾ? ಹೌದಾ? ಏನ್ರಿ ಹೀಗ್ ಕೇಳ್ತಾ ಇದೀರಾ? ಎಷ್ಟೆಲ್ಲ ವ್ರತ ಮಾಡಿದೀನಿ ಗೊತ್ತಾ? ನಿಮ್ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ ಕ್ಲಿನಿಕ್ಗೆ ಒಳ್ಳೊಳ್ಳೆ ಪೇಷಂಟ್ಸ್ ಬರ್ಲಿ, ಅದರಿಂದ ಜಾಸ್ತಿ ದುಡ್ಡು ಬರ್ಲಿ ಅಂತೆಲ್ಲ ವ್ರತ ಮಾಡಿದೀನಿ. ಇಷ್ಟೆಲ್ಲ ವ್ರತ ಮಾಡೋದೇ ಬೇಕಾಗಿರ್ಲಿಲ್ಲ. ನೀನು ಒಂದೇ ಒಂದು ವ್ರತ ಮಾಡಿದ್ರೆ ಸಾಕಿತ್ತು. ಯಾವುದು ಬಾಬಾಜಿ? ಶಮ್ಮು, ನೀನ? ಕಂಟಿನ್ಯೂ. ಶಮ್ಮು, ಅದೇನ್ ವ್ರತ ಅಂತ ಹೇಳಿ. ಮೌನ ವ್ರತ. ಶರ್ಮಿಳಾ, ಇದೇನ್ ಸ್ವಾಮೀಜಿಗಳನ್ನ ಕೂರ್ಸ್ಕೊಂಡು ನಗ್ತಾ ಇದೀರಲ್ಲ? ಬಾಮ, ನೀನೇ ಕುತ್ಕೊಂಡು ವಿಚಾರಿಸ. ಕುತ್ಕೋ. ನಮಸ್ಕಾರ. ನಮಸ್ಕಾರ. ಆದಷ್ಟು ಬೇಗ ನಿಮ್ಗೊಂದು ಮಗು ಆಗ್ಲಿ. ಅಲ್ಲ, ನಿಮ್ ಮಗನ್ ಒಂದ್ ಮಗು ಆಗ್ಲಿ, ನೀವು ಅಜ್ಜಿ ಆಗಿ. ಶರ್ಮಿಳಾ, ಯಾಕೆ ಈ ಸ್ವಾಮೀಜಿಗಳು ಹೀಗ್ ಮಾತಾಡ್ತಾರೆ? ಮೊದ್ಲು ಹೊರಗಡೆ ಕಳ್ಸಿ ಇವ್ರನ್ನ. ಅಮ್ಮ, ಇವ್ರನ್ನ ಯಾರು ಅನ್ಕೊಂಡೆ? ನೀನ್ ಮುದ್ದಿನ ಅಳಿಯ ಪಟ್ಟು. ಅಳಿಯಂದ್ರೆ, ಅತ್ತೆ ಮನೆಗ್ ಬರೋರು ಯಾರಾದ್ರೂ ಹೀಗ್ ವೇಷಭೂಷ ಬದಲಾಯಿಸ್ಕೊಂಡ್ ಬರ್ತಾರ? ಯಾಕೀಗೆ?
ಬಾಬಾ ಒಟ್ನಲ್ಲಿ ವೇಷ ಬದಲಾಯಿಸ್ಕೊಂಡು ಬಂದು ಎಲ್ಲರನ್ನು ಕನ್ಫ್ಯೂಸ್ ಮಾಡ್ತಿದ್ದೀರಾ. ಅಯ್ಯೋ ಇದು ವೇಷನ ಒರಿಜಿನಲ್ ಅಲ್ವಾ ಬಾವಾಜಿ? ನಮ್ಗಂತೂ ಕಣ್ ಹಿಡಿಯಕ್ಕೆ ಆಗಿಲ್ಲ. ಅಣ್ಣ ನೀವೇ ಕಣ್ ಹಿಡಿದ್ರಿ? ನಾವು ಮನೆ ಖಾಲಿ ಮಾಡ್ಕೊಂಡು ಬಂದಿರೋ ವಿಚಾರ ಇವ್ರಿಗೆ ಗೊತ್ತಿರ್ಲಿಲ್ಲ. ಹಳೆ ಮನೆ ಹತ್ರ ಹೋಗಿ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ರು. ಆಗ ನಾನೇ ಕರೆದು ಮಾತಾಡ್ತೆ, ಆಗ ಗೊತ್ತಾಯ್ತು. ಬಾವಾಜಿ ಸೂಪರ್ ಐಡಿಯಾ. ಈ ವೇಷ ಹಾಕೊಂಡೋದ್ರೆ ಎಲ್ಲಾ ಮನೇಲಿ ಊಟ ಸಿಗುತ್ತೆ ಅಂತ ತಾನೇ. ಷಣ್ಮುಖ, ಈ ಸೀಕ್ರೆಟ್ ವಿಷಯನ ಎಲ್ಲರ ಮುಂದೆ ಮಾತಾಡಬಾರ್ದು. ಏನಂದ್ರಿ? ಅಕ್ಕ, ಈ ಸೀಕ್ರೆಟ್ ನ ನನಗೆ ಒಮ್ಮೆಲೆ ಹೇಳ್ಕೊಡ್ತಾರಂತೆ ಬಾವಾಜಿ. ಏನೇ ಆಗ್ಲಿ ಅಳಿಯಂದ್ರು ಮನೆಗ್ ಬಂದ್ರಲ್ಲ ಅಷ್ಟು ಸಾಕು. ಬೆಳ್ಳಿ ಬಂದ್ ಎಲ್ರಿಗೂ ಊಟ ಬಡ್ಸು. ಚಿತ್ರ, ನೀನಿದ್ರೆ ಏನೋ ಒಂಥರ ಧೈರ್ಯ. ಯಾರೋ ನಮ್ಮ ಜೊತೆಗಿದ್ದಾರೆ, ನಮಗೆ ಕೆಟ್ಟದಾಗಲ್ಲ ಅನ್ನೋ ನಂಬಿಕೆ. ಒಂದ್ ರೀತಿಲಿ ನೀನು ದೇವರಿದ್ದಾಗೆ ಚಿತ್ರ. ಎಲ್ಲರಲ್ಲೂ ಎಷ್ಟೊಂದು ಬದಲಾವಣೆ ಕಾಣಿಸ್ತಿದೆ ಗೊತ್ತಾ? ಈ ಮುಂಚೆ ಎಲ್ಲರೂ ಆತಂಕದಲ್ಲಿದ್ರು, ಯಾರ ಮುಖದಲ್ಲೂ ನಗು ಇರಲಿಲ್ಲ, ಖುಷಿ ಇರಲಿಲ್ಲ. ಆದ್ರೆ ಈಗ ಎಲ್ಲರಲ್ಲೂ ಒಂದು ಉತ್ಸಾಹ ಇದೆ, ಎಲ್ಲರ ಮುಖದಲ್ಲೂ ನಗು ಇದೆ, ಖುಷಿ ಇದೆ. ಈ ಖುಷಿ ಯಾವಾಗ್ಲೂ ಇರಬೇಕು ಚಿತ್ರ. ಅದು ಅಲ್ಲದೆ ಎಷ್ಟೋ ವರ್ಷದಿಂದ ಮನೆಗೆ ಬರ್ದಿದ್ದ ಪಟ್ಟು ಭಾವ ಈಗ ಮನೆಗೆ ಬಂದಿದ್ದಾರೆ. ಜೊತೆಗೆ ರೈಸ್ ಮಿಲ್ ಕಟ್ಟೋ ವಿಚಾರದಲ್ಲೂ ಅಷ್ಟೇ ಏಳಿಗೆ ಕಾಣಿಸ್ತಿದೆ. ಇನ್ನು ನನ್ನ ಜಾತಕದಲ್ಲಿ ದೋಷ ಇತ್ತಲ್ಲ, ಜ್ಯೋತಿಷ್ಯರಿಗೆ ತೋರಿಸಿದ್ವಿ, ಅದರಲ್ಲೂ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ದಾರೆ. ರೈಸ್ ಮಿಲ್ ಕಟ್ಟೋ ವಿಚಾರದಲ್ಲೂ ಅಷ್ಟೇ, ರೈಸ್ ಮಿಲ್ ಕಟ್ ಮುಗಿಸೋವರೆಗೂ ಯಾವುದೇ ರೀತಿ ತೊಂದರೆ ಆಗದಿದ್ರೆ ಅಷ್ಟೇ ಸಾಕು. ಕಷ್ಟ ಎಲ್ಲರ ಜೀವನದಲ್ಲೂ ಬರುತ್ತೆ, ಆದರೆ ಅದೇ ಶಾಶ್ವತವಾಗಿ ಇಲ್ಲದೆ ಇರಲಿ ಅನ್ನೋದೇ ಎಲ್ರ ಕೋರಿಕೆ. ಈಗ ನನ್ನ ಕೋರಿಕೆನೂ ಅದೇ. ನಾಳೆ ಕುಲದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ. ಮುಂದಕ್ಕೆಲ್ಲ ಒಳ್ಳೇದಾಗುತ್ತೆ, ಎಲ್ಲರೂ ಖುಷಿಯಾಗಿ ಇರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆದ್ರೆ ಅಷ್ಟೇ ಸಾಕು ಚಿತ್ರ. ಶರ್ಮಿಳಾ, ಭಾವ ಎಲ್ಲಿ? ಏನೋ ಮುಖ್ಯವಾದ ವಿಷಯ ಹೇಳ್ತಾರೆ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಎಲ್ಲಿ ಅವ್ರು ಬಂದೇ ಇಲ್ಲ? ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಕಾಯ್ತಾ ಇರೋ ಹಾಗಿದೆ. ಬಾವ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟ್ರೈನ್ ಕಾದಾಗ ಆಗತ್ ನಮ್ ಕತೆ. ಅಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೋತೀರಾ? ಸ್ವಾಮೀಜಿ ಗೆಟಪ್ ಅಲ್ಲಿ ಇದ್ದಿದ್ದೀವ್ರು ನಾರ್ಮಲ್ ಗೆಟಪ್ ಅಲ್ಲಿ ಬರ್ತಾರೆ, ನೋಡ್ತೀರಿ. ಸಾಕು, ನಿಮ್ಮಕ್ಕ ನಿಂತಲ್ಲೇ ವೈಕುಂಠ ಏಕಾದಶಿ ಮಾಡಿಸ್ಬಿಡ್ತಾಳೆ. ಹಾಗಾದ್ರೆ ನೀವ್ ಸರಳ ಅನ್ನೋರ್ಗ್ ಲೈನ್ ಹಾಕ್ತಿದ್ರಲ್ಲ, ಅವ್ರ ಕತೆ ಏನಾಗ್ಬೇಕು? ಯಾರ್ರೀ ಅದು ಸರಳ? ಜಿಲೇಬಿ, ನನಗೆ ನಿನ್ ಬಿಟ್ರೆ ಬೇರೆ ಯಾರೇ ಇರ್ತಾರೆ? ಅವಳೇನೋ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾಳೆ. ಐಶೋ, ಮೊದ್ಲೇ ನಿಮ್ಮ ಅಕ್ಕ ನನ್ ಮೇಲೆ ಡೌಟ್ ಪಡ್ತಾಳೆ. ಅದ್ರಲ್ಲಿ ನೀನ್ ಈ ತರ ಹಾಕೊಟ್ರೆ ಅಷ್ಟೇ ನನ್ ಕತೆ. ಕೈಯಲ್ಲಿ ಏನ್ ಕವರು? ಈ ವಿಷಯ ಹೇಳೋದಕ್ಕೇನೆ ನಿಮ್ಮನ್ನೆಲ್ಲ ಇಲ್ಲಿ ವೆಯ್ಟ್ ಮಾಡಕ್ ಹೇಳಿದ್ದು. ನೀವ್ ಹೇಳ್ತಿರೋದ್ ನೋಡಿದ್ರೆ ಏನೋ ಮುಖ್ಯವಾದ ವಿಷಯನೇ ಇರ್ಬೇಕು. ಏನ್ರಿ ಅದು? ಈ ಮನೆಗೆ ಸದಾ ಒಳ್ಳೇದನ್ನೇ ಬಯಸುವಂತ ಒಬ್ಬ ಜ್ಞಾನಿಗಳು ಕೊಟ್ಟಿರೋ ಕವರ್ ಇದು. ಇದ್ರಿಂದನೇ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿ ಯಾರಿರ್ಬೋದು? ನೀವ್ ಏನು ಅಂತ ಬಿಡಿಸಿ ಹೇಳ್ದೆ ಇದ್ರೆ ಎಲ್ರು ಅವ್ರವ್ರಿಗೆ ಏನ್ ಬೇಕೋ ಅದನ್ನೇ ಅರ್ಥ ಮಾಡ್ಕೋತಾರೆ. ಏನು ಅಂತ ಬಿಡಿಸಿ ಹೇಳಿ. ಈ 6 ತಿಂಗಳಿಂದ ಕಾಶಿಗೆ ಹೋಗೋಣ ಅಂತ ಮನ್ಸಾಯ್ತು. ಅನ್ಕೊಂಡಿದ್ದಷ್ಟೇ. ಆ ವಿಶ್ವನಾಥ ಅದೇನ್ ಮೋಡಿ ಮಾಡೋದ್ನೋ ಗೊತ್ತಿಲ್ಲ, ಅನ್ಕೊಂಡಿದ್ ಕ್ಷಣಕ್ಕೆ ಹೋಗೋ ಹಾಗಾಯ್ತು. ಪರವಾಗಿಲ್ವೇ, ನಿಮಗೂ ಒಳ್ಳೆ ಬುದ್ಧಿ ಬಂದಿದೆ. ಬುದ್ಧಿ ಏನೋ ಬಂದಿತ್ತು ಜಿಲೇಬಿ, ಅದಕ್ಕೆ ಕಾಶಿಗೆ ಹೋಗೋಣ ಅಂತ ಹೋದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಬಾವ?
ಹೋಗ್ಬೇಕಾದ್ರೇನೋ ದುಡ್ಡಿತ್ತು, ಆದ್ರೆ ರಿಟರ್ನ್ ಬರೋದಕ್ ದುಡ್ಡೇ ಇಲ್ಲ ಅಂತ. ಊಟಕ್ಕೊಂದ್ ವ್ಯವಸ್ಥೆ ಮಾಡ್ಕೊಬೇಕಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರೋ ಪುಣ್ಯಾತ್ಮ ಕಾವಿ ಬಟ್ಟೆ ತಂದ್ಕೊಟ್ಟ, ಅದನ್ನ ಹಾಕೊಂಡೆ ನೋಡಪ್ಪ. ಒಂದೊತ್ತು ಊಟಕ್ಕೂ ಕಷ್ಟ ಪಡೋ ಟೈಮಲ್ಲಿ ಕರ್ದು ಊಟ ಹಾಕೋದ. ಆವಾಗ ಗೊತ್ತಾಯ್ತು ನೋಡ್ರಿ. ಏನ್ ಗೊತ್ತಾಯ್ತು? ಕಾಕಿ ಕಾವಿ ಕಾದಿಗೆ ಯಾಕೆ ಇಷ್ಟೊಂದು ಬೆಲೆ ಕೊಡ್ತಾರೆ ಅಂತ. ಕಾಶಿಗೋದ್ರೆ ಎಲ್ಲ ಪಾಪ ಕಳಿಯುತ್ತೆ ಅಂತ ಹೇಳ್ತಾರೆ, ಆದ್ರೆ ನನ್ಗೆ ಜೀವನದ ಮೌಲ್ಯ, ಜೀವನದ ಅರ್ಥ ಏನು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಹೋದ್ರೆ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳೋರು, ಆದ್ರೆ ನನ್ನ ಜೀವನದಲ್ಲಿ ನಾನಿನ್ನೂ ಯಾಕೆ ಬದುಕಿದ್ದೀನಿ, ನಾನಿನ್ನೂ ಏನೇನ್ ಸಾಧನೆ ಮಾಡ್ಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು. ಎಲ್ಲ ದೇವ್ರ ದರ್ಶನ ಚೆನ್ನಾಗಿ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಬರ್ತಿದ್ದೆ. ಆವಾಗ ಸಿಕ್ಕರು ನೋಡಿ ಸ್ವಾಮಿಗಳು, ಅವರೇ ಮಹಾಸ್ವಾಮಿಗಳು ಅಂತ. ಮಹಾಸ್ವಾಮಿಗಳ ಅವ್ರು ನಿಮಗ್ ಸಿಕ್ಕಿದ್ರಾ? ಹೌದು ಅತ್ತೆ. ಅವ ಮಹಾಸ್ವಾಮಿಗಳು ಏನ್ ಹೇಳಿದ್ರು? ನನ್ ಜೀವನದಲ್ಲಿ ಒಂದ್ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅದು ಅಲ್ದೆ ನಾನ್ ಯಾರು ಅಂತ ಅವ್ರು ನೋಡಿದ ತಕ್ಷಣ ಗೊತ್ತಾಗೋಯ್ತು. ಅದ್ ಹೇಗೆ? ನನ್ಗೂ ಅದೇ ಗೊತ್ತಿಲ್ಲ ಅಂತೀನಿ. ನನ್ನ ನೋಡಿದ ತಕ್ಷಣ ನೀವು ಮುತ್ತು ಸಂಬಂಧಿಕರಲ್ವಾ ಅಂತ ಅಂದ್ಬಿಟ್ರು. ನಾನಂತೂ ಇದುವರೆಗೂ ಅವ್ರನ್ನ ನೋಡಿರ್ಲಿಲ್ಲ, ಅವರು ನನ್ನ ನೋಡಿರ್ಲಿಲ್ಲ. ಅದ್ ಹೇಗ್ ಕಂಡಿಡಿದ್ರು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಮಹಾಸ್ವಾಮಿಗಳ ದಿವ್ಯ ದೃಷ್ಟಿ ಅಷ್ಟೊಂದಿದೆ. ಎಲ್ಲೇ ಇದ್ರು ಏನ್ ನಡೀತೆ ಅಂತ ಅವ್ರಿಗೆ ಮೊದ್ಲೇ ಗೊತ್ತಿರುತ್ತೆ. ಅಲ್ಲ, ನಿಮ್ ಪರಿಚಯನೇ ಇಲ್ಲದೆ ಕಂಡುಹಿಡಿದಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಆಮೇಲೆ ಏನಾಯ್ತು ಪಟ್ಟು? ನಿನ್ ಹೆಂಡತಿ ನಿನ್ಗೋಸ್ಕರ ಕಾಯ್ತಿದ್ದಾರೆ, ಅವಳಿಗೋಸ್ಕರ ಒಂದಿನಾದ್ರೂ ಹೋಗಿ ನೋಡ್ದ ಅಂತ ಕೇಳಿದ್ರು. ನನ್ಗೂ ನಿಜ ಅಂತ ಅನ್ನಿಸ್ತು. ಡಾಕ್ಟರ್ ಕೆಲ್ಸ ಬಿಟ್ಟು ನೀನ್ ಇಲ್ಲಿ ಊಟಕ್ಕೋಸ್ಕರ ಅಲೀತಿದ್ಯಲ್ಲ, ಇದೇನಾ ನಿನ್ ವೃತ್ತಿ ಕೊಡೋ ಗೌರವ ಅಂತ ಕೇಳಿದ್ರು. ಇಷ್ಟು ದಿನದಲ್ಲಿ ಅತ್ತೆ ಒಂದು ಮಾತು ಆಡ್ಲಿಲ್ಲ. ನನ್ನ ಹೆಂಡತಿ ತುಂಬಾ ಸತಿ ಹೇಳಿದ್ಲು ತಿತ್ಕೋ ಅಂತ, ನಾನ್ ಕೇಳಲಿಲ್ಲ. ಆದ್ರೆ ಆ ಸ್ವಾಮಿಗಳು ಹೇಳಿದ ಮಾತು ನನ್ ಮನ್ಸಕ್ ನಾಟ್ಬಿಡ್ತು. ಅವತ್ತು ನನಗ್ ಜ್ಞಾನೋದಯ ಆಯ್ತು. ಅದಕ್ಕೆ ಹೆಂಡತಿನ್ ನೋಡ್ಬೇಕು, ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ ಬಂದ್ಬಿಟ್ಟೆ. ವಾಪಸ್ ಹೋಗೋದಕ್ಕೆ ದುಡ್ಡು ಅವರೇ ಕೊಟ್ರು, ನನ್ನನ್ನ ಕ್ಷೇಮವಾಗಿ ಹೋಗ್ಬಾ ಅಂತಾನೂ ಹೇಳಿದ್ರು. ಮಹಾಸ್ವಾಮೀಜಿಗಳು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳೇ. ನೀವ್ ಅವ್ರನ್ನ ಭೇಟಿ ಮಾಡಿದ ಕೂಡಲೇ ಇಷ್ಟೊಂದು ಬದಲಾಗಿದೆ ಅಂದ್ರೆ ಮತ್ತೆ ಅವ್ರು ಸಿಕ್ಕಾಗ ಕೃತಜ್ಞತೆ ಸಲ್ಲಿಸಲೇಬೇಕು. ಮತ್ ನಿಮ್ ಕೈಯಲ್ಲಿರೋ ಕವರು ಅದೇನು? ಹಾ, ಅದನ್ನೇ ಹೇಳೋಣ ಅಂತ ಬಂದೆ ಐಶು. ನಾನು ಅಲ್ಲಿಂದ ಹೊರಡ್ಬೇಕಾದ್ರೆ ಮುತ್ತು ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ, ಈ ತರ ಕಷ್ಟಗಳನ್ನ ತುಂಬಾ ದಾಟ್ಕೊಂಡ್ ಬಂದಿದ್ದಾರೆ, ಇದನ್ನು ದಾಟ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರು. ಈಗ ಮನ್ಸಿಗೆ ಸಮಾಧಾನ ಆಯ್ತು. ನಾವು ಕಷ್ಟದಲ್ಲಿ ಇಲ್ಲೇ ಕಾಲ ಕಳೆದ್ಬಿಡ್ತೀವಿ ಅಂತ ಅನ್ಸ್ಬಿಟ್ಟಿತ್ತು ನನ್ಗೆ. ಹೇಗೂ ನೀವು ಮುತ್ತು ಮನೆಗೆ ಹೋಗ್ತಿರಲ್ಲ, ಅವ್ರಿಗೆ ಈ ಕವರ್ನ ತಲುಪಿಸ್ಬಿಡಿ ಅಂತ ಅವರೇ ಕೊಟ್ಟು ಕಳ್ಸಿದ್ರು. ಏನಾದ್ರೂ ಉಪಯೋಗ ಆಗೋ ತರ ವಸ್ತುನೇ ಕೊಟ್ಟು ಕಳ್ಸಿರ್ತಾರೆ. ಕವರ್ ಓಪನ್ ಮಾಡಿ ನೋಡೋಣ. ಇದನ್ನ ನಾನು ಓಪನ್ ಮಾಡಂಗಿಲ್ಲ ಷಣ್ಮುಗ. ಇದನ್ನ ಅತ್ತೆಗೊಂದ್ ಕವರು, ಮುತ್ತುಗೊಂದ್ ಕವರ್ ಕೊಡು ಅಂತ ಹೇಳಿದ್ದಾರೆ. ಚಿಕ್ಕಮ್ಮಂಗೊಂದು ನನ್ಗೊಂದ? ಮಹಾಸ್ವಾಮಿಗಳು ಯಾವಾಗ್ಲೂ ಸಪರೇಟ್ ಆಗಿ ಏನು ಕೊಡೋದಿಲ್ವಲ್ಲ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಎಲ್ರನ್ನೂ ಒಂದೇ ಸಮನಾಗಿ ನೋಡ್ಕೊಳ್ಳೋ ಅವರು ನನಗೆ ನಿನಗೆ ಬೇರೆ ಬೇರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದ್ರಲ್ಲೂ ಒಂದ್ ವಿಷಯ ಇದೆ ಅತ್ತೆ. ಇದನ್ನ ನೀವಿಬ್ರು ಇವತ್ತು ಓಪನ್ ಮಾಡೋ ಹಾಗಿಲ್ಲ. ಮತ್ತೆ ಪೌರ್ಣಮಿ ದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಂಡು ಆಮೇಲೆ ಓಪನ್ ಮಾಡ್ಬೇಕು ಅಂತ ಹೇಳಿದ್ದಾರೆ.